ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಹಾಗೂ ನಮ್ಮದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಒಳಗಡೆ ನಾನು ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಏನ್ ಮಾಡ್ಬೇಕಾ, ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೀವು ತಪ್ಪಲಾರದೆ ಪ್ರತಿದಿನ ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಕೆಂಪು ಅಕ್ಷರ ಇರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರಪ್ಪ ಅಂದ್ರೆ ಸಾಕು, ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿಯಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ನಾನು ಯಾವಾಗ ಹೊಸ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನ ಏನಾಗ್ತದೆ, ನಿಮ್ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತದೆ. ನೀವು ಮನೆ ಕೂತು ಕೂಗ ಹೊಡೆದು ಕಂಪ್ಯೂಟರ್ ಕಲೀರಿ. ಕಂಪ್ಯೂಟರ್ ಒಳಗೆ ಎಲ್ಲಾ ಸಾಫ್ಟ್ವೇರ್ ಗಳ ಮಾಹಿತಿನೂ ಕೂಡ ಕಲಿಸ್ತಾ ಇರ್ತೀನಿ ಫುಕ್ಷಟಿ ಫ್ರೀ ಆಗಿ, ಗೊತ್ತಾಗುತ್ತದೆ. ಹಂಗಾಗಿ ದಿನ ಒಂದ್ ತಾಸ ಫ್ರೀ ಮಾಡ್ಕೊಂಡು ನನ್ನ ವಿಡಿಯೋಸ್ ಗಳನ್ನ ತಪ್ಪಲಾರದೆ ನೋಡಿದ್ರಪ್ಪ ಅಂದ್ರೆ ಕಂಪ್ಯೂಟರ್ ಪೂರ್ತಿ 100% ಕಲ್ಕೊಂಡ್ಬಿಡ್ತೀರಿ, ಗೊತ್ತಾಗ್ತಿದ್ಯಾ? ಹಾಗಾಗಿ ಇವತ್ತೇನ್ ಮಾಡೋಣ, ಫೋಟೋಶಾಪ್ ಒಳಗಡೆ ನಾವು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಇತ್ತು ನಮ್ ಕಡೆ ಅಂದ್ರೆ ಆ ಡಾಕ್ಯುಮೆಂಟ್ಸ್ ಒಳಗಡೆ ಯಾವ್ದಾದ್ರು ಒಂದು ಫಾರಂ ಅನ್ನ ಫಿಲ್ ಮಾಡಿರೋದಾಗಿರ್ಬೋದು ಅಥವಾ ಸಿಗ್ನೇಚರ್ ಅನ್ನ ತೆಗೆಯೋದಾಗಿರ್ಬೋದು ಅಥವಾ ನಾವು ಫಾರಂ ಅನ್ನ ಫಿಲ್ ಮಾಡಿರೋದನ್ನ ಅದನ್ನ ಪೂರ್ತಿ ಕ್ಲೀನಿಂಗ್ ಮಾಡೋದಾಗಿರ್ಬೋದು. ಹಾಗಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ತಪ್ಪಲಾರದೆ ನೋಡಿ ಮಾಹಿತಿಯನ್ನ ಪಡಿತಾರೆ ವೀಕ್ಷಕರೇ. ಹಾಗೆ ಈ ವಿಡಿಯೋ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಕಂಪ್ಯೂಟರ್ ಇಂದ ವಂಚಿತರಾಗಿರುವಂತಹ ನನ್ನ ಆತ್ಮೀಯ ಗೆಳೆಯರಿಗೆ ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪುವಂತದಾಗಲಿ ಅನ್ನೋದು ಉದ್ದೇಶದಿಂದ ನಿಮ್ಮ ಮುಂದೆ ವಿಡಿಯೋಸ್ ಗಳನ್ನ ಮಾಡಿ ತರ್ತಾ ಇರ್ತೀನಿ. ಇವತ್ತು ನೋಡೋಣ, ಫೋಟೋಶಾಪ್ ಗಳೇ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಆ ಡಾಕ್ಯುಮೆಂಟ್ಸ್ ಒಳಗಡೆ ಸಿಗ್ನೇಚರ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಫಾರ್ಮೆಟ್ ಆಗಿರ್ಬೋದು ಅಥವಾ ಫಾರ್ಮ್ ಆಗಿರ್ಬೋದು, ಅದ್ರೊಳಗೆ ಬರ್ದಿರುವಂತಹ ಅಕ್ಷರಗಳನ್ನ ತೆಗೆಯೋದಾಗಿರ್ಬೋದು. ನೋಡಿ, ಈ ತರ ನನ್ನ ಕಡೆ ಒಂದು ಫಾರ್ಮ್ ಅನ್ನ ತೋರಿಸ್ತಾ ಇದೀನಿ. ಈ ತರ ಇದು PSD ಫೈಲ್ ಇರೋದು. ಈ ಫೈಲ್ ಒಳಗಡೆ ಇರುವಂತದ್ದನ್ನ ಇಲ್ಲಿ ಪೂರ್ತಿ ಫಿಲ್ ಮಾಡಿಬಿಟ್ಟಿದ್ದಾರೆ. ಪೆನ್ ಏನ್ ಮಾಡಿದ್ದಾರೆ, ಅಲ್ಲಿ ಫಿಲ್ ಮಾಡಿ ಬಿಟ್ಟಿದ್ದಾರೆ. ಇದನ್ನ ನಾವು ಯಾವ ತರ ಕ್ಲೀನ್ ಮಾಡಬಹುದು, ಮತ್ತೆ ಇದರಲ್ಲಿ ಇರುವಂತಹ ಸಿಗ್ನೇಚರ್ ಅನ್ನ ನಾವು ಯಾವ ತರ ರಿಮೂವ್ ಮಾಡ್ಕೋಬಹುದು, ಸಿಗ್ನೇಚರ್ ಇದೆಲ್ಲ ತೆಗಿಬೇಕಾಗಿದೆ. ಇದೆಲ್ಲಾನು ಕೂಡ ಪೂರ್ತಿ ಕ್ಲೀನ್ ಮಾಡಬೇಕಾಗಿದೆ. ಯಾವ ತರ ಮಾಡಬಹುದು ಫೋಟೋಶಾಪ್ ಒಳಗೆ ಅನ್ನೋದನ್ನ, ಈ ಪೇಜ್ ಅನ್ನ ಪೂರ್ತಿ ಮೊದಲು ಯಾವ ತರ ಒರಿಜಿನಲ್ ಇತ್ತೋ ಅದೇ ತರ ನಮ್ಗೆ ಏನ್ ಮಾಡ್ಬೇಕಾಗಿದೆ, ಒರಿಜಿನಲ್ ಆಗಿ ಇಟ್ಕೋಬೇಕಾಗಿದೆ. ಹಾಗಾಗಿ ಯಾವ ತರ ನಾವು ಮಾಡಬಹುದು ಒರಿಜಿನಲ್ ಅನ್ನೋದನ್ನ ನಿಮ್ಗೆ ಇದರ ಒಳಗಡೆ ತೋರಿಸ್ಕೊಡ್ತಾ ಇದೆ. ಇವೆಲ್ಲ ಸಿಗ್ನೇಚರ್ ರಿಮೂವ್ ಆಗ್ಬೇಕಿದೆ. ಎಲ್ಲಾನು ಕಂಪ್ಲೀಟ್ ಆಗಿ ಫೋಟೋಶಾಪ್ ಒಳಗಡೆ PSD ಫೈಲ್ ಅನ್ನ ನಾವು ಯಾವ ತರ ಎಡಿಟ್ ಮಾಡ್ಕೋಬಹುದು ಡಾಕ್ಯುಮೆಂಟ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ. ದಯವಿಟ್ಟು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಅರ್ಧ ಬರ್ಧ ನೋಡಿದ್ರೆ ಗೊತ್ತಾಗುವುದಿಲ್ಲ. ತಿಳಿತಾ ಇದೆಯಾ? ಈ ತರ ಫಾರಂ ಇದ್ದಾಗ ನಾವೇನ್ ಮಾಡ್ಬೇಕಾಗಿದೆ, ಇದನ್ನು ಪೂರ್ತಿ ಕ್ಲೀನ್ ಮಾಡ್ಕೋಬೇಕಾಗಿದೆ. ಅಂದ್ರೆ ಯಾವ ತರ ಮಾಡ್ಬೋದಪ್ಪ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ವೀಕ್ಷಕರೇ. ಹಾಗಾಗಿ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಒಳಗೆ ಹೋಗಿ ಫೋಟೋಶಾಪ್ ಅನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಅಡೋಬ್ 7.0 ಫೋಟೋಶಾಪ್ ಅಂತ ಇರುತ್ತೆ. ಯಾವುದೇ ಫೋಟೋಶಾಪ್ ಅಪ್ಲಿಕೇಶನ್ ಇರಲಿ ಅದನ್ನ ಓಪನ್ ಮಾಡ್ಕೊಳ್ಳಿ ಕಂಪ್ಯೂಟರ್ ಅಲ್ಲಿ. ಅದನ್ನ ಓಪನ್ ಮಾಡ್ಕೋಬೇಕು, ಓಪನ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಏನ್ ನಿಮಗೆ ಮಾಹಿತಿ ಸಿಗುತ್ತೆ, ಇದೇ ಮಾಹಿತಿಯನ್ನ ನೀವು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬಹುದು. ಇವತ್ತೇ ಇದನ್ನ ಕ್ಲೀನ್ ಮಾಡಿ ಮತ್ತೆ ಈ ತರ ಡಾಕ್ಯುಮೆಂಟ್ಸ್ ಗಳನ್ನ ಬರ್ದಿರುವಂತಹ ಸಿಗ್ನೇಚರ್ ಆಗಿರ್ಬೋದು, ಪೆನ್ ಬರ್ದಿರುವಂತಹ ಫಾರ್ಮೆಟ್ ಗಳಾಗಿರ್ಬೋದು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನೇ ನೀವು ಪ್ರತಿಯೊಂದಕ್ಕೂ ಕೂಡ ನೀವೇನ್ ಮಾಡ್ಬೋದು, ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಇದರ ಒಳಗಡೆ ಈ ಫೈಲ್ ಅನ್ನ ತಗೋಬೇಕಾಗಿತ್ತು ಅಂದ್ರೆ ಮೊದಲಿಗೆ ನಾವೇನ್ ಮಾಡೋಣ, ಫೈಲ್ ಇಲ್ಲಿಂದ ನ್ಯೂ ಪೇಜ್ ಅನ್ನ ತಗೋಬೇಕು. ಯಾವ ಪೇಜ್ ತಗೋಬೇಕಾಗಿದೆ, A4 ಪೇಜ್ ಅನ್ನ ತಗೋಬೇಕಾಗಿದೆ. ಇದನ್ನ ಮ್ಯಾಕ್ಸಿಮೈಸ್, ಯಾಕಂದ್ರೆ ಒಂದು ಲೆಟರ್ಸ್ ಇರೋದು A4 ಒಳಗಿರುತ್ತೆ. ಹಾಗಾಗಿ A4 ತಗೊಳ್ತಾ ಇದ್ದೀನಿ. ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಇದನ್ನ ಮಿನಿಮೈಸ್ ಮಾಡ್ಕೊಂಡು ಇವಾಗ ಇಲ್ಲೇನಿದೆಯಲ್ಲ, ಇದು ಡೌನ್ಲೋಡ್ ಮಾಡಿರುವಂತ ಒಂದು PSD ಫೈಲ್ ಇದೆ. ಇದನ್ನ ಈ ತರ ಜಗ್ಬೇಕು, ಇಲ್ಲಿಂದ ಹಿಡಿದು ತಂದೇನ್ ಮಾಡ್ಬೇಕು, ಇಲ್ಲಿ ಫೋಟೋಶಾಪ್ ಒಳಗಡೆ ಈ ತರ ತಂದು ಇಲ್ಲಿ ಬಿಡ್ಬೇಕು. ಸಪೋಸ್ ಇಲ್ಲಿ ಓಪನ್ ಆಗ್ತಾ ಇಲ್ಲ, ಕ್ರಪ್ಟ್ ಅಂತ ಹೇಳ್ತಾ ಇದೆ. ಇಲ್ಲಿಂದ ಒಂದ್ಸರಿ ಅಲ್ಲಿಂದ ನಿಮ್ಗೆ ಜಗ್ಗೋದು ತರೋದು ಗೊತ್ತಾಗ್ತಿಲ್ಲ ಅಂದ್ರೆ ಫೈಲ್ ಒಳಗೆ ಹೋಗಿ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಓಪನ್ ಅಂತ ಹೇಳ್ತಾ ಇದ್ದೀನಿ. ಓಪನ್ ಅಂತ ಹೇಳ್ಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇರುವಂತಹ ಫೈಲ್ ಅನ್ನ ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಲ್ಲಿದೆ ಅದು, ಡೆಸ್ಕ್ಟಾಪ್ ಮೇಲೆ ಇರುವಂತ ಒಂದು PSD ಫೈಲ್ ಅನ್ನ ನಾನು ನಿಮ್ಗೆ ಓಪನ್ ಮಾಡಿ ಇಲ್ಲಿಂದ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಯಾವ ತರ ಎಡಿಟ್ ಮಾಡಬಹುದು, ಇಲ್ಲಿದೇನಾ, ಇದನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಓಪನ್ ಆಗ್ತಾ ಇಲ್ಲ, ದೇರ್ ವಾಸ್ ಎರರ್ ಅಂತ ಬರ್ತಾ ಇದೆ. ಡಾಕ್ಯುಮೆಂಟ್ಸ್ ದ ಫೈಲ್ ಮೇ ಬಿ ಡ್ಯಾಮೇಜ್ಡ್ ಆರ್ ಕರಪ್ಟ್ ಅಂತ ಬರುತ್ತೆ. ಬರ್ಲಿ, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಈ ತರ ಬಂದಿರೋದಕ್ಕೆ ನಾವು ಸಾಲ್ವ್ ಮಾಡ್ಬೇಕಾಗಿದೆ. ಈ ತರ ಬರ್ತಾ ಇದೆಯಾ, ನಾವು ಮಾಡುವಂತ ಪೇಜ್ ಎಡಿಟ್ ಆಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ವಾ ಇವರು? ಆಯ್ತು, ನೋಡೋಣ. ಹೆಂಗ್ ಕೊಡೋದಿಲ್ಲ, ನಮ್ ಕೈಗದ. ನೀವ್ ಎಷ್ಟು ಫಾಸ್ಟ್ ಇದ್ದೀರಿ ನಿಮ್ ಕಿಂತ ಫಾಸ್ಟ್ ನಾವಾಗೋಣ. ಓಕೆ, ಕ್ಲೋಸ್ ಮಾಡ್ಕೊಳ್ಳೋದು ಹೆಂಗ್ ಮಾಡೋದು, ಅದನ್ನ ಓಪನ್ ಮಾಡ್ಕೋಬೇಕು. ಯಾವ್ದಿದೆ ಈ PSD ಫೈಲ್ ಅನ್ನ ಓಪನ್ ಮಾಡ್ಕೋಬೇಕು. ಮಾಡ್ಬೇಕಾಗಿದೆ. ಇಲ್ಲಿ ನಾನು 52ನೇ ಒಂದು ಪೇಜ್ ಅನ್ನ ತಗೋತಾ ಇದ್ದೀನಿ. ಈ ಪೇಜ್ ಅನ್ನ ನಾನು ಪೂರ್ತಿ ನಿಮ್ಗೆ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮ್ಯಾಕ್ಸಿಮೈಸ್, ಯಾವ ಪೇಜ್ ಎಡಿಟ್ ಮಾಡ್ಬೇಕಾಗಿದೆ ಅನ್ನೋದು ಓದ್ಕೊಂಡ್ಬಿಡ್ಬೋದಲ್ಲ, PSD ಹೊರಗೆ ಬರುತ್ತೆ. ನಾನೇನ್ ಮಾಡ್ತಾ ಇದ್ದೀನಿ, ಈ ತರ ಬಂದಾಗ ಇದನ್ನ ಕಾಪಿ ಡಬಲ್ ಕ್ಲಿಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಜಸ್ಟ್ ನೀವು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಈ ತರ ಶೇಡಿಂಗ್ ಒಳಗೆ ಬರುತ್ತೆ. ರೈಟ್ ಕ್ಲಿಕ್ ಮಾಡ್ಕೊಂಡು ಕಾಪಿ ಇಮೇಜ್ ಅಂತ ಬರುತ್ತೆ. Ctrl+C ಅಂತಾನು ಕೂಡ ಮಾಡಬಹುದು. ಈ ಇಮೇಜ್ ಅನ್ನ ಕಾಪಿ ಆಗ್ಬಿಡುತ್ತೆ. ಈಗ ವಾಪಸ್ ನೀವು ಫೋಟೋಶಾಪ್ ಒಳಗೆ ಹೋಗಿ ಏನ್ ಮಾಡಬಹುದು, ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಪೇಸ್ಟ್ ಅಂತ ಹೇಳ್ಬಿಟ್ರೆ ಆ ಪೇಜ್ ನಮ್ಗೆ ಇಲ್ಲಿ ಏನಾಗ್ಬಿಡುತ್ತೆ, ಕಾಪಿ ಆಗಿ ಬಂದ್ಬಿಡುತ್ತೆ. ಇದನ್ನೇ ಪೂರ್ತಿ ಸ್ಕೇಲ್ ಮಾಡ್ಬೇಕು. ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಎಡಿಟ್ ಒಳಗೆ ಹೋಗಿ
ಟ್ರಾನ್ಸ್ಫಾರ್ಮ್ ಒಳಗಡೆ ಏನ್ ಮಾಡ್ಬೇಕು, ಸ್ಕೇಲ್ ಅನ್ನ ತಗೊಂಡು ಸಿಫ್ಟ್ ಹಿಡಿದು ಏನ್ ಮಾಡ್ಬೇಕು, ನಾವು ಈ ತರ ಸಿಫ್ಟ್ ಹಿಡಿದು ಒಂದು ಮೂಲೆಯಿಂದ ಅದಕ್ಕೆ ಈ ತರ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೇಕು, ಜಗ್ಬೇಕು, ಈ ತರ ಬಂದ್ಬಿಡತ್ತೆ ನೋಡಿ. A4 ಫೈಲ್ ಒಳಗಡೆ ಈ ತರ ಕರೆಕ್ಟ್ ಆಗಿ ಕೂತ್ಕೊಂಡ್ಬಿಟ್ಟಿದೆ. ಇಲ್ಲೆಲ್ಲ ಟಾಚನಿ ಗಿಚ್ನಿ ಹೊಡೆದಿರೋದು ಏನೇನೋ ಕಾಣಿಸಕತ್ತದ. ಮತ್ತೆ ಈ ಪೇಜ್ ಕೂಡ ಬಹಳ ಸ್ವಲ್ಪ ಕರೆಕ್ಟ್ ಆಗಿದೆ, ಅಂದ್ರೆ ರಬ್ ಆಗ್ಬಿಟ್ಟಿದೆ, ಹೊಲಸೊಲ್ಸ್ ಆಗ್ಬಿಟ್ಟದ. ಇದನ್ನ ಯಾವ ತರ ಕ್ಲೀನ್ ಮಾಡ್ಕೊ, ಇದೆಲ್ಲ ಪೂರ್ತಿ ಇದನ್ನು ಕೂಡ ಕ್ಲೀನ್ ಮಾಡ್ಬೇಕಾಗಿದೆ. ಓಕೆ, ಹೆಂಗ್ ಮಾಡೋದು, ಇದನ್ನೇ ಅಲ್ಟ್ ಹಿಡಿದು ಸ್ವಲ್ಪ ಜೂಮ್, ನಾನು ಇಲ್ಲಿ ಜೂಮ್ ಮಾಡ್ತಾ ಇದ್ದೀನಿ, ಇಲ್ಲ ಈ ತರ ಜೂಮ್ ಮಾಡ್ಕೋಬಹುದು. ಆಗ್ತಾ ಇದೆ, ಇನ್ನೂ ಸ್ವಲ್ಪ ಜೂಮ್ ಸಾಕಲ್ಲ, ಇಷ್ಟು ಜೂಮ್ ಕಾಣಿಸ್ತದೆ. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ, ಈ ಲೇಯರ್ಸ್ ಕೂಡ ಕ್ಲೋಸ್ ಮಾಡ್ಕೊಳ್ಳೋಣ, ಅಂದ್ರೆ ಪೇಜ್ ಪೂರ್ತಿ ಇಷ್ಟೇ ಇರಲಿ. ಈಗೇನ್ ಮಾಡ್ಬೇಕಾಗಿದೆ, ನನ್ಗ ಇವು ಮೊದಲು ಬರ್ದಿರುವಂತ ಅಕ್ಷರಗಳನ್ನ ತೆಗೆದ್ ಬಿಡೋಣ. ಓಕೆ, ಅವಾಗ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಬ್ರಷ್ ಟೂಲ್ ತಗೊಳ್ಳೋಣ. ಓಕೆ, ಬ್ರಷ್, ಕಲರ್ ಬ್ರಷ್ ಕೂಡ ಇರುತ್ತೆ. ಆ ಬ್ರಷ್ ಟೂಲ್ ತಗೊಂಡು ಏನ್ ಮಾಡೋಣ, ಇಲ್ಲೇ ಈ ತರ ತೆಗೆದ್ಬಿಡೋಣ. ಓಕೆ, ಯಾವ್ದು ಕಲರ್ ಯಾವ್ದೋ ಒಂದು ಬರ್ತಾ ಇದೆ, ಕಂಟ್ರೋಲ್ ಜಡ್ ಒತ್ಬೇಕು, ಕಂಟ್ರೋಲ್ ಜಡ್. ಈ ತರ ಕಲರ್ ಬೇಡ, ನನಗೆ ವೈಟ್ ಕಲರ್ ಬೇಕು. ವೈಟ್ ಕಲರ್ ಈ ತರ ಮೂಲಿ ಒಳಗೆ ತಗೊಂಡು ಓಕೆ ಮಾಡ್ಕೊಂಡು ಈ ತರ ಮಾಡ್ರಿ, ಎಲ್ಲ ಹೋಗ್ಬಿಡತ್ತೆ. ಕಂಟ್ರೋಲ್ ಜಡ್, ಅಲ್ಲಿ ಶ್ರೀಮತಿ ಅಲ್ಲೇ ಇರಬೇಕು. ಸ್ವಲ್ಪ ಬ್ರಷ್ ಆನ್ ಮಾಡ್ಕೊಳ್ಳೋಣ. ಹೆಂಗ್ ಮಾಡೋದ, ಇಲ್ಲಿಂದ ಸ್ವಲ್ಪ ಸಾಂದ್ ಇಟ್ಕೋಬೇಕು. ಇವಾಗ ಪೂರ್ತಿ ತೆಗೀರಿ, ಹೋಗ್ಬಿಡತ್ತೆ. ಹೋಗ್ತಾ ಇದೆಯಾ? ಈ ತರ ಮೊದಲು ತೆಗೆದು ಆಮೇಲೆ ಪೂರ್ತಿ ಕ್ಲೀನಿಂಗ್ ಮಾಡೋದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ, ಯಾವ ತರ ಮಾಡ್ಬೋದು ಅನ್ನೋದು ಕೂಡ. ಓಕೆ, ಇಷ್ಟಿರ್ಲಿ, ಅದೆಲ್ಲ ಆಮೇಲೆ ನೋಡೋಣ ಅಂತ. ಓಕೆ, ಮೊದ್ಲು ಇದಾಯ್ತಾ, ನೆಕ್ಸ್ಟ್ ಕೆಳಗಡೆ ಕೂಡ ಇದನ್ನು ಕೂಡ ಹಾಕ್ಬೇಕು. ವೈಟ್ ಬ್ರಷ್ ತಗೊಂಡ್ಬಿಡೋದು, ವೈಟ್ ಮಾಡ್ಬಿಡೋದು, ಅಷ್ಟೇ ಕೆಲಸ. ವೈಟ್ ಇರ್ತವಲ್ಲ ಪೇಜ್, ಮತ್ತೇನು ಬೇರೆ ಮಾಡ್ತೀರಾ? ಅದಕ್ಕೆ ಬಹಳ ಈಸಿ ಅದ, ಏನ್ ಡಿಫ್ರೆಂಟ್ ಇಲ್ಲ. ಬಟ್ ತಲೆ ಓಡಿಸ್ಬೇಕು. ತಲೆ ಓಡಿಸ್ಲಿಲ್ಲ ಅಂದ್ರೆ ಸ್ವಲ್ಪ ಇಲ್ಲಿ ಈ ಲೈನ್ ಸ್ವಲ್ಪ ಡಾರ್ಕ್ನೆಸ್ ಬರ್ತಾ ಇದೆ ಅಂದ್ರೆ ಸ್ವಲ್ಪ ವೈಟ್ ಅದ್ರೊಳಗೆ ಕೂಡ್ತಾ ಇದೆ ಅಂದ್ರೆ ಈ ತರ ಬ್ಲ್ಯಾಕ್ ಸ್ವಲ್ಪ ಹಾರ್ಡ್ ಬ್ರಷ್ ತಗೊಳ್ಳೋಣ. ಓಕೆ, ಈ ತರ ಒಂದು ಹಾರ್ಡ್ ಬ್ರಷ್ ತಗೊಂಡು ಒಂದೇ ಸರ್ತಿಗೆ ನಾವು ಏನ್ ಮಾಡ್ಬೋದು, ಈ ತರ ಅಂದ್ರೆ ಹಾರ್ಡ್ ಬ್ರಷ್ ಅಂದ್ರೆ ಸ್ವಲ್ಪ ಸ್ಮೂತ್ ಬರೋದಿಲ್ಲ, ಅದು ಸ್ವಲ್ಪ ಏನಾಗ್ತದೆ, ಸ್ವಲ್ಪ ಹಾರ್ಡ್ ಆಗಿ ಎರೇಜರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನ ಪೂರ್ತಿಯಾಗಿ ಈ ತರ ಎರೇಜರ್ ಮಾಡ್ಕೋಬೇಕು. ಆಗಿದೆಯಾ? ನೆಕ್ಸ್ಟ್ ಈ ಕೆಳಗಡೆ ಇದನ್ನು ಕೂಡ ಎರೇಜರ್ ಮಾಡ್ಕೋಬೇಕು. ಇವೆಲ್ಲ ಏನ್ ಮಾಡೋದು, ಎರೇಜರ್ ಅಲ್ಲ, ಅಳಕ್ಸ್ತಾ ಇದ್ದೀನಿ ನಾನು. ಒಂದು ಬ್ರಷ್ ತಗೊಂಡು ಅಳಕ್ಸ್ತಾ ಇದ್ದೀನಿ ಅಷ್ಟೇ. ಬ್ರಷ್ ತಗೊಂಡು ಅದೇ ಕಲರ್ನ, ವೈಟ್ ಕಲರ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ರಬ್ ಮಾಡ್ತಾ ಇದ್ದೀನಿ. ವೈಟ್ ಕಲರ್ ಆಗ್ತಾ ಇದ್ದೀನಿ. ಹಾಗಾಗಿ ಇದು ಪೂರ್ತಿ ಎಲ್ಲ ಏನಾಗಕತ್ತಾವ, ಕ್ಲೀನಿಂಗ್ ಆಗಕತ್ತಾವ. ಇಷ್ಟೇ, ದೊಡ್ಡ ಕೆಲಸ ಏನಿಲ್ಲ. ಇದೇ ಫಾರ್ಮೆಟ್ ಅನ್ನ ಓಪನ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ವಾಪಸ್ ಇದು ವೈಟ್ ಮತ್ತೆ ಪೇಜನ್ನು ಕೂಡ ಕೂಡ್ಸೋಣಂತೆ. ಯಾವ ತರ ವೈಟ್ ಆಗ್ಬೇಕು ಅನ್ನೋದು ಕೂಡ ನಿಮ್ಗೆ ಕಂಟ್ರೋಲ್ ಜಡ್. ಇಲ್ಲಿ ಏನಾದ್ರು ಆಗಿತ್ತು ಅಂದ್ರೆ ಕಂಟ್ರೋಲ್ ಜಡ್ ಅನ್ನ ಫ್ರೆಶ್ ಮಾಡಬೇಕು. ಈ ತರ ಪೂರ್ತಿಯಾಗಿ ಎರೇಜರ್ ಮಾಡ್ಕೊಳ್ಳೋಣ. ಇಲ್ಲೇನು ಕೂಡ ಏನೋ ಕಲರ್ ಅದ, ಅದಕ್ಕೆ ಕೂಡ ತೆಗೆದು ಬಿಡೋದು. ಬಟ್ ಬರ್ದಿರೋದನ್ನ ತೆಗೆದು ನಾವೇನ್ ಮಾಡ್ಬೇಕಾಗಿದೆ, ವೈಟ್ ಕಲರ್ನ ಅಲ್ಲಿ ಅಪ್ಲೈ ಮಾಡಬೇಕಾಗಿದೆ. ಓಕೆ, ಈ ತರ ಸ್ವಲ್ಪ ಜಾಸ್ತಿ ಇರೋದನ್ನೇ ತಗೊಂಡಿದ್ದೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಒಳಗೆ ಇರ್ತೀರಿ. ಏನಿಲ್ಲ, ವೈಟ್ ಕಲರ್ ಇತ್ತು ಅಂದ್ರೆ ವೈಟ್ ಬ್ರಷ್ ತಗೊಂಡು ಏನ್ ಮಾಡೋದಲ್ಲಿ ಎಡಿಟ್ ಮಾಡ್ಲಿಕ್ಕೆ ಶುರು ಮಾಡೋದು. ಈ ತರ ರಬ್ ಮಾಡೋದು, ಅದ್ರ ಮೇಲೆ ಫ್ರೆಶ್ ಮಾಡ್ತಾ ಹೋಗ್ತಾ ಇರತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬಾ ಈಸಿ ಇರುತ್ತೆ. ಯಾಕಂದ್ರೆ ಗೊತ್ತಿರ್ತದೆ, ಸ್ವಲ್ಪ ಏನಾಗ್ಬಿಡ್ತದೆ, ಹೆಂಗ್ ಮಾಡೋದಪ್ಪ ಅಂದ್ರೆ ಎದಿ ಹೊಡೆದ್ ಬಿಡ್ತೀವಿ ಅಷ್ಟೇ. ಎಲ್ಲಾನು ಕೂಡ ನಾಲೆಜ್ ಇರ್ತದೆ, ಎಲ್ಲ ಮಾಡ್ಬೋದು. ನಾನೀಗ ತೋರಿಸ್ತಾ ಇದ್ದೇನೆ, ಎಷ್ಟೋ ಜನ ಹೇಳ್ಬೋದು ಓ ಇಷ್ಟೇನಾ ಮಾಡೋದಂತೇಳಿ ಹೇಳ್ತಿರ್ತಾರೆ. ಆದ್ರೆ ಏನಾಗ್ತದೆ, ಐಡಿಯಾ ಇರೋದಿಲ್ಲ ಮನುಷ್ಯನಿಗೆ. ಐಡಿಯಾ ಬೇಕಾಗ್ತದೆ, ಕೆಲಸ ಸಿಂಪಲ್ ಇರುತ್ತೆ, ಐಡಿಯಾ ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಐಡಿಯಾ ನಾವ್ ಏನ್ ಮಾಡ್ಬೇಕಾಗ್ತದೆ, ತಿಳ್ಕೊಬೇಕಾಗ್ತದೆ ವೀಕ್ಷಕರೇ. ಹಾಗಾಗಿ ನಾನು ಈ ತರ ಎಲ್ಲಾ ಐಡಿಯಾಸ್ ಕೂಡ ನಿಮ್ ಪುಕ್ಷಟ್ ಹೇಳ್ಕೊಡತ್ತೀನಿ, ಮತ್ತೆ ಇದೆಲ್ಲ ಯಾರು ಹೇಳ್ಕೊಡೋದಿಲ್ಲಪ್ಪ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಓಕೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಏನೋ ಒಬ್ರು ಜಾಸ್ತಿ ಆಗ್ತಾರೆ, ಒಂದು ವಿಡಿಯೋಸ್ಗಳನ್ನ ತಪ್ಪಲಾರ್ದೆ ನೋಡ್ತಾರೋ ಅನ್ನೋ ಭಾವನೆಯಿಂದ ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಅಂತ ಹೇಳ್ತೀವಿ. ಅದರಿಂದ ನಮ್ಗೆ ಲಾಭ ಏನೂ ಇಲ್ಲ. ಓಕೆ, ಈ ತರ ಕ್ಲೀನ್ ಆಗಿ ತೆಗೆದು ಬಿಡೋಣ. ಕರೆಕ್ಟ್ ಆಗಿ ಈ ತರ ನಾವೇನ್ ಮಾಡ್ಕೋಬೇಕಿಲ್ಲ, ರಿಮೂವ್ ಅನ್ನ ಮಾಡ್ಕೋಬೇಕು. ನೋಡಿ, ಎಲ್ಲಾನು ಕೂಡ ರಿಮೂವ್ ಆಗ್ತಾ ಇದೆ. ಕರೆಕ್ಟ್ ಆಗಿ ರಿಮೂವ್ ಮಾಡ್ಕೋಬೇಕು. ಎಲ್ಲಿ ಕೂಡ ಸ್ವಲ್ಪ ಏನು ಮಿಸ್ಟೇಕ್ ಆಗ್ಲಾರ್ದಂಗೆ ಎಕ್ಸಾಕ್ಟ್ ಆಗಿ ರಿಮೂವ್ ಮಾಡ್ಬೇಕು. ಅವಾಗ್ಲೇನೆ ನಮ್ಗೇನಾಗ್ತದ, ರಿಮೂವ್ ಮಾಡಕತ್ತಿದ್ದು ಗೊತ್ತಾಗ್ಬಿಡುತ್ತೆ. ಈ ತರ ಎಲ್ಲಾನು ಕೂಡ ತೆಗೆದು ಬಿಡೋಣ. ಪ್ರತಿಯೊಂದು ಕೂಡ ಸ್ವಲ್ಪ ನೀಟ್ನೆಸ್ ಆಗಿನೇ ರಿಮೂವ್ ಮಾಡ್ಬೇಕು. ಆಮೇಲೆ ಪೂರ್ತಿ ವೈಟ್ ಮಾಡೋಣ. ಇವೆಲ್ಲ ಸೇಡಿಂಗ್ ಇದೆಯಲ್ಲ, ಅದೆಲ್ಲ ತೆಗಿಯೋಣ ಅಂತ. ಅದೇ ತುಂಬಾ ಸಿಂಪಲ್, ಅದೇನು ಭಾಳ ಹಾರ್ಡ್ ಇಲ್ಲ. ಅದೆಲ್ಲ ನಾನು ತೋರಿಸ್ತೀನಿ, ಪೂರ್ತಿ ಯಾವ ತರ ತೆಗಿಬೇಕು ಅನ್ನೋದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಬ್ರಷ್ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ನಿಮ್ ಕೀಬೋರ್ಡ್ ಒಳಗೆ ಬ್ರಕೆಟ್ ಇರ್ತದೆ, ಫ್ಲವರ್ ಬ್ರಕೆಟ್, ಅದನ್ನ ಒತ್ತಬೇಕು. ಎಲ್ಲಿ ಎಂಟರ್ ಬಟನ್ ಮ್ಯಾಲೆ ಇರ್ತದೆ ನೋಡ್ರಿ, ಎಲ್ಲಿ ಪಿ ಅಂತ ಇರ್ತದಲ್ಲ, ಪಿ ನಿಮ್ ಕೀಬೋರ್ಡ್ ಒಳಗೆ ಪಿ ಮುಂದಿನ ಬ್ರಕೆಟ್ ಯಾಡ್ ಇರ್ತಾವಲ್ಲ, ಅವಕ್ಕನ್ನ ಮುಂದಿಂದು ಮತ್ತೆ ಹಿಂದಿನ ಒತ್ತಿದ್ರೆ ಏನಾಗ್ತದೆ, ಪಿ ಮುಂದ್ಗಡೆ ಇರುವಂತ ಬಟನ್ಸ್ ಅನ್ನ, ಅದು ಫ್ಲವರ್ ಬ್ರಕೆಟ್ ಇರ್ತದೆ, ಅದಕ್ಕೆ ಒತ್ತಿದ್ರೆ ಬ್ರಷ್ ಸೈಜ್ ಸಾಂದು ದೊಡ್ಡದಾಗ್ತಿರ್ತದೆ. ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದು, ಇವ್ರೇನಪ್ಪ ಬ್ರಷ್ ಒಮ್ಮೆ ಪಟಕ್ನೆ ದೊಡ್ಡ ಮಾಡ್ಕೋತಾರ, ಪಟಕ್ನೆ ಸಣ್ಣ ಮಾಡ್ಕೋತಾರ ಅಂತಲ್ಲ. ಇಲ್ಲಿಂದಾನು ಕೂಡ ಮಾಡ್ಬೋದು ನೀವು ದೊಡ್ಡದು ಸಣ್ಣ ಬ್ರಷ್. ಓಕೆ, ನಿಮ್ಗೆ ಯಾವ ತರ ಬೇಕು ಆ ತರ ಅಲ್ಲಿಂದಾನು ಕೂಡ ಅಪ್ಲೈ ಮಾಡ್ಬೋದು. ಇವೆಲ್ಲ ಏನ್ ಮಾಡೋಣ, ತೆಗೆದ್ ಬಿಡೋಣ ಪೂರ್ತಿಯಾಗಿ. ಎಲ್ಲ ವೈಟ್ ಕಾಣಿಸ್ತಾ ಇದೆ, ಅದೆಲ್ಲ ಕ್ಲೀನ್ ಮಾಡೋಣ. ತಲೆ ಕೆಡಿಸ್ಕೋಬೇಡ್ರಿ. ನಾನು ಇರೋತನ ಯಾವುದೇ ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓಕೆ, ಎಲ್ಲಾನು ಕೂಡ ಕಲಿಸ್ತಾ ಇರ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ನಾನು ನಿಮ್ಗೆ ಹೇಳ್ಬೇಡ. ಓಕೆನಾ? ಅಂದ್ರೆ ದಿನಾಲು ನೀವು ವಿಡಿಯೋ ನೋಡ್ಬೇಕು.
ನೋಡ್ಲಿಲ್ಲ ಅಂದ್ರೆ ಮಿಸ್ ಆಗ್ಬಿಡುತ್ತೆ. ಯಾವುದೋ ಒಂದಿನ ನೋಡಿರ್ತೀರಿ, ನಾಳೆ ಇದಕ್ಕಿಂತ ಇಂಪಾರ್ಟೆಂಟ್ ಒಂದು ವಿಡಿಯೋ ಬಿಟ್ಟಿರ್ತೀನಿ, ಅದು ನೀವು ಮಿಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ಏನಾಗ್ತದೆ, ಎಲ್ಲ ವಿಡಿಯೋ ನೋಡಿದ್ದು ಆ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡ್ತದೆ, ಹೌದಿಲ್ಲ ರೀ? ಹಾಗಾಗಿ ಯಾವುದು ವಿಡಿಯೋನು ಕೂಡ ಮಿಸ್ ಮಾಡಲಾರ್ದೆ ಪ್ರತಿಯೊಂದು ವಿಡಿಯೋನು ಕೂಡ ನೋಡ್ಕೋತ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿರಪ್ಪ ಅಂದ್ರೆ ಅವ್ರಿಗೂ ಒಂದು ನಾಲೆಜ್ ಬರ್ತದೆ, ನಿಮ್ಮಿಂದ ಅವರು ಒಂದು ಏನಾಗ್ತದೆ ನಾಲೆಜ್ ತಗೊಂಡ್ಬಿಡ್ತಾರೆ, ಹೆಲ್ಪ್ ಆಗ್ತದಲ್ಲ. ಈಗ ನಾನು ನಿಮಗೆ ಮಾಡಿ ಈ ಥರ ಕಳಿಸ್ತಾ ಇರ್ತೀನಿ, ನೀವು ಅವರಿಗೆ ಶೇರ್ ಮಾಡಬೇಕು. ನೀವು ವಾಟ್ಸಪ್ ಗ್ರೂಪ್ ಇರ್ತದೆ, ಫೇಸ್ಬುಕ್ ಲಿಂಕ್ ಇರ್ತದೆ, ಯಾವ್ದಾವುದೋ ಹುಚ್ಚುಚ್ಚರಾಗಿ ಯಾವ್ದಾವುದೋ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಿರ್ತೀವಂತ. ಈ ಥರ ಯೂಸ್ ಆಗುವಂಥ ವಿಡಿಯೋಸ್ಗಳನ್ನ ಶೇರ್ ಮಾಡಿದ್ರಪ್ಪ ಅಂದ್ರೆ ನಮ್ಮಿಂದ 4 ಜನರಿಗೆ ಹೆಲ್ಪ್ ಆಗಬೇಕು. ಹೆಲ್ಪ್ ಆಗತ್ತಾ ಮಾಡಿ, ಆಗಲಿಲ್ಲ ಕೆಟ್ಟದಾಗತ್ತಾ ಬಿಟ್ಬಿಡೋಣ. ಓಕೆ, ಈ ಥರ ದಿನಾಲು ಕೂಡ ಇದೇ ಥರ ವಿಚಾರ ಇರಬೇಕು. ಇದೆಲ್ಲಾನು ಕೂಡ ನಾವು ರಿಮೂವ್ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಡಾಕ್ಯುಮೆಂಟ್ಸ್ ಒಳಗಡೆ ಏನು ಬರ್ದಿತ್ತು ಎಲ್ಲಾನು ಕೂಡ ರಿಮೂವ್ ಆಲ್ಟ್ ಹಿಡಿದು ಮತ್ತೆ ಮೌಸ್ ಅನ್ನ ತಿರುಗಿಸ್ರಿ ವಾಪಸ್ ಹೋಗ್ಬಿಡುತ್ತೆ. ಎಲ್ಲಾನು ಕೂಡ ಕ್ಲೀನ್ ಆಗಿದೆ, ಫಾರ್ಮ್ ಪೂರ್ತಿ ಎಂಟಿ ಆಗ್ಬಿಟ್ಟಿದೆ. ಇವಾಗ ಸೀಲ್ ಸಿಗ್ನೇಚರ್ ಇದೆ, ಇದು ಏನು ಭಾಳ ದೊಡ್ಡದೇನಾ? ಇದಕ್ಕೂ ಕೂಡ ಸ್ವಲ್ಪ ಬ್ರಷ್ ದೊಡ್ಡ ಮಾಡ್ರಿ, ಫ್ಲವರ್ ಬಕೆಟ್ ಹೊಡೀರಿ, ಸೀದಾ ಅಳ್ಕಿಸ್ಬಿಡೋದು. ಸಿಗ್ನೇಚರ ತೆಗೆದು ಬಿಡ್ರಿ, ಸ್ವಚ್ಛ ಹೋಗ್ಬಿಡುತ್ತೆ. ಏನು ಎಲ್ಲ ಪೇಜ್ ಖಾಲಿ ಐತಲ್ಲ, ಈ ಕಡೆ ವೈಟ್ ಅದ, ಈ ಕಡೆ ಸ್ವಲ್ಪ ತೆಗೆದು ಬಿಡು, ಈ ಕಡೆ ಎಲ್ಲಾನು ಕೂಡ ಎಲ್ಲೇ ಸ್ಟಾಪ್ಲರ್ ಎಲ್ಲೆಲ್ಲಿ ಪಿನ್ಕಿನೋ ಅಲ್ಲಿ ಹೊಡೆದಾರ ಎಲ್ಲ ತೆಗೆದು ಬಿಡೋದಪ್ಪ. ನೋಡಿ ಎಲ್ಲ ಕ್ಲೀನ್ ಆಯ್ತಾ, ಪೂರ್ತಿ ಕ್ಲೀನ್ ಆಯ್ತು ನೋಡಿ. ಈ ಥರ ಎಲ್ಲಾನು ಕೂಡ ನಾವೇನು ಮಾಡ್ಬೋದು, ಸ್ವಚ್ಛ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಏನು ಅದರೊಳಗೆ ಯಾವುದು ಹೊಲಸು ಇದ್ದಂಗೆ ಇಲ್ಲಾರ್ದಂಗೆ ನಾವೇನು ಮಾಡ್ಕೊಳ್ಳೋದು, ಅದನ್ನು ಕ್ಲೀನಿಂಗ್ ಮಾಡ್ಕೊಬಿಡೋದು. ಎಲ್ಲೇನು ಸ್ವಲ್ಪ ಹೊಲಸದ ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಪೇಜ್ ಆಯ್ತಾ. ಈಗ ಇನ್ನೊಂದು ಆಪ್ಷನ್ಸ್, ಸರ್ ಸ್ವಚ್ಛ ಆಗ್ಯದ ಹೌದು, ಇಲ್ಲಿ ಒಳಗೆ ಹೆಂಗೆ ಇದು ಸ್ವಲ್ಪ ರಬ್ ಆಗಿರೋ ಥರ ಮಸಿ ಮಸಿ ಕರ್ ಕಾಣಿಸಕತ್ತದಲ್ರಿ, ಕನ್ಫ್ಯೂಸ್ ಆಗ್ತದೆ. ಹಾಗಾಗಿ ಅದಕ್ಕೂ ಕೂಡ ತೆಗಿಬೇಕಲ್ಲ, ಪೂರ್ತಿ ವೈಟ್ ಕಾಣಿಸ್ಬೇಕು. ಅವಾಗ ಏನ್ ಮಾಡ್ಕೋಬೇಕು, ಲೇಯರ್ಸ್ ಓಪನ್ ಮಾಡ್ಕೊಳ್ಳೋಣ. ವಿಂಡೋಸ್ ಲೇಯರ್ಸ್ ಅನ್ನೋದು ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಇದು ಇರ್ಬೇಕಿದು, ಇದು ಹುಚ್ಚುಮಂಗಿ ಅಂತ ಹೋಯ್ತು ಅಂದ್ರೆ ಒಳ್ಳೆ ಸಿಗಲ್ಲ. ಅಂದ್ರೆ ಈ ಲೇಯರ್ ಮೇಲೆ ಹೋಗಿ ಕೆಲಸ ಮಾಡ್ಬೇಕು ನಾವು. ಈಗೇನ್ ಮಾಡ್ಬೇಕು, ಈ ವೈಟ್ ಕಲರ್ ಈ ಡಾರ್ಕ್ ಇದೆಯಲ್ಲ, ಈ ಡಾರ್ಕ್ ಅನ್ನ ಬಿಟ್ಟು ಹಿಂದಿನ ಪೇಜ್ ಎಲ್ಲ ವೈಟ್ ಆಗ್ಬೇಕು. ಅವಾಗ ಏನ್ ಮಾಡ್ಬೇಕು, ಎಲ್ಲಿ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಇಲ್ಲಿಂದ ಸೆಲೆಕ್ಟಿವ್ ಕಲರ್ ಅಂತ ಇರುತ್ತೆ, ಇದೆ ಸೆಲೆಕ್ಟಿವ್ ಕಲರ್ ಒಳಗೆ ಹೋಗಿ ಯಾವ ಕಲರ್ನ ನಾವು ಚೇಂಜ್ ಮಾಡ್ಬೇಕಾಗಿದೆಯೋ ವೈಟ್ ಕಲರ್ನ ಚೇಂಜ್ ಮಾಡ್ಬೇಕಾಗಿದೆ, ವೈಟ್ ಕಲರ್ ಅಪ್ಲೈ ಮಾಡ್ಬೇಕಾಗಿದೆ ಅಂದ್ರೆ ಅದನ್ನ ನೀವೇನ್ ಮಾಡ್ಬೇಕು, ಈ ತರ ಇದನ್ನೇ ಸ್ವಲ್ಪ ಹಿಂದಕ್ಕೆ ತಗೊಂಡ್ಬಿಡಿ. ನೋಡಿ ಎಷ್ಟು ಕ್ಲೀನ್ ಆಯ್ತು. ಯಾವುದು ಈ ವೈಟ್ ಕಲರ್, ಇಲ್ಲಿಂದ ವೈಟ್ ತಗೋಬೇಕು. ಯಾವುದು ಇನ್ನೊಂದ್ಸರ್ತಿ ನೋಡ್ಕೋರಿ, ಈ ತರ ಎಲ್ಲ ಸ್ವಲ್ಪ ರಬ್ ಇದೆ, ಹೊಲಸಿದೆ ಅಲ್ಲ, ಇದೆಲ್ಲ ಹೋಗ್ಬೇಕು. ಬ್ಲ್ಯಾಕ್ ಅಷ್ಟೇ ಉಳಿಬೇಕಪ್ಪ ಅಂದ್ರೆ ಇಮೇಜ್ ಅಡ್ಜಸ್ಟ್ಮೆಂಟ್ ಸೆಲೆಕ್ಟಿವ್ ಕಲರ್ ಒಳಗೆ ಹೋಗಿ ಇಲ್ಲಿಂದ ಯಾವ ಕಲರ್ನ ಬದಲಾವಣೆ ಮಾಡಬೇಕಾಗಿದೆಯೋ ವೈಟ್ ಕಲರ್ ಚೇಂಜ್ ಮಾಡಬೇಕಾಗಿದೆ ಸರ್, ಅವಾಗ ನೀವೇನ್ ಮಾಡಬೇಕು, ಹೋಗ್ಬಿಡ್ತದೆ. ಇನ್ನೊಂದ್ಸರ್ತಿ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಯಾವುದು ಸೆಲೆಕ್ಟಿವ್ ಕಲರ್, ಇಲ್ಲಿಂದ ವೈಟ್ ತಗೊಂಡು ಯು ಪಾಯಿಂಟ್ಸ್ ಅನ್ನ ನೀವೇನ್ ಮಾಡ್ಬೇಕು, ಸ್ವಲ್ಪ ತಿರುಗಿಸ್ಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಇಲ್ಲಿ ಫೀಲಿಂಗ್ ಅನಿಸ್ಬೋದು. ನೋಡಿ ನಾನು ಈ ತರ ಡ್ರ್ಯಾಗ್ ಮಾಡ್ತಿದ್ದೇನೆ, ಹೋಗ್ಬಿಡ್ತಾ ಇದೆ. ಪೂರ್ತಿ ಕ್ಲೀನಿಂಗ್ ಇದು ಏನಿಲ್ಲ, ಪೂರ್ತಿ ಕ್ಲೀನಿಂಗ್. ಇನ್ನೂ ಸ್ವಲ್ಪ ಡಾರ್ಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ ನೋಡಿ, ಅಕ್ಷರ ಕೂಡ ಡಾರ್ಕ್ನೆಸ್ ಮತ್ತೆ ಬ್ರೈಟ್ನೆಸ್ ಕೂಡ ಜಾಸ್ತಿ ಆಗುವಂಥ ಸಿಚುವೇಶನ್ ಕೂಡ ಕಾಣಿಸ್ತಾ ಇರುತ್ತೆ. ಆಯಿತು ಮಾಡಿ, ಆಗೋದಿಲ್ಲ ಬಿಟ್ಬಿಡೋಣ. ಓಕೆ, ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು, ಇದಿರಲಿ ಪರವಾಗಿಲ್ಲ. ನೋಡಿ ಪೂರ್ತಿ ಬ್ಲ್ಯಾಕ್ ಆಯಿತು ಆಗಿದೆ. ಆಗಲೇ ಯಾವ ಥರ ಇತ್ತು, ಸ್ವಲ್ಪ ಇಲ್ಲಿ SMT ಅಂತಿದೆಯಲ್ಲ, ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಅವಾಗ ಏನು ಮಾಡೋದು, ಮತ್ತೆ ಬ್ರಷ್ ತಗೊಂಡು ಸ್ವಲ್ಪ ಸಣ್ಣ ಬ್ರಷ್ ಮಾಡ್ಕೊಂಡು ಏನು ಮಾಡೋದ, ಅಲ್ಲಿ ಏನೇನಿದೆ ಅದಕ್ಕೆ ಸ್ವಲ್ಪ ಎರೇಜರ್ ಮಾಡ್ಕೋಬೇಕು. KUMR ಅಂತೇಳಿ ಇಲ್ಲೇನೋ ಒಂದು ಲೈನ್ ಬರ್ದಾರೆ, ಅದಕ್ಕೆ ತೆಗಿಬೋದು, ಏನು ಭಾಳ ಡಿಫ್ರೆಂಟ್ ಇಲ್ಲ. ಇಲ್ಲ ಟೈಪ್ ಮಾಡಿಬಿಡ್ಬೋದು, ಹೊಸದಾಗಿ ಒಂದು ಅಕ್ಷರನ ಟೈಪ್ ಮಾಡ್ಕೊಂಡ್ಬಿಡ್ಬೋದು, ಅದೇನು ಭಾಳ ಈಸಿ. ಟೈಪಿಂಗ್ ಮಾಡೋದೇನು ಡಿಫ್ರೆಂಟ್ ಇಲ್ಲ. ನೋಡಿ ಪೂರ್ತಿ ಕ್ಲೀನಿಂಗ್ ಆಗಿದೆ. ನೋಡಿ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಅಲ್ವಾ, ಏನಾದರೂ ಚೇಂಜಸ್ ಇದೆಯಾ ಇದರಲ್ಲಿ, ಏನು ಪೂರ್ತಿ ಕ್ಲೀನ್ ಆಗಿದೆ. ಮೊದಲೇ ಯಾವ ಥರ ಐತಿ ಇಮೇಜ್, ಎಲ್ಲ ಹೊಲ್ಸೋಲ್ಸೋಲ್ಸೋಸ್ ಏನೋ ಐತಿ. ಇಲ್ಲಿ ಎಲ್ಲಾದರೂ ಗೆರಿಗಳು ಸ್ವಲ್ಪ ದಿಮ್ ಆಗಿದೆಯಾ, ಆ ಗೆರಿ ಮಾಡ್ಕೊಂಡ್ಬಿಡೋಣಲ್ಲ ನಾವು. ಎಲ್ಲಿ ಯಾವ ಲೈನ್ ಏನಾಗಿದೆ ಅದನ್ನು ಸ್ವಲ್ಪ ಮಾಡ್ಕೊಂಡ್ಬಿಡೋಣ, ತಿದ್ಕೊಂಡ್ಬಿಡೋಣ. ಈ ಥರ ಲೈನ್ಸ್ಗಳು ಕೂಡ ನಾವೇನು ಮಾಡ್ಬೋದು, ತಿದ್ಬಿಡ್ಬೋದು. ಏನು ಸ್ವಲ್ಪ ಒಪೆಸಿಟಿ ಜಾಸ್ತಿ ಮಾಡಿಕೊಂಡು ಕೂಡ ನಾವು ಆ ಲೈನ್ಸನ್ನು ಈ ಥರ ತಿದ್ಕೊಂಡ್ಬಿಡ್ಬೋದು. ತುಂಬ ಈಸಿ ಇದೆ, ಏನು ಡಿಫ್ರೆಂಟ್ ಇಲ್ಲ. ಈ ಥರ ಲೈನ್ಸ್ ಕೂಡ ಆ್ಯಡ್ ಮಾಡ್ಬಿಡೋದು. ಎಲ್ಲಾದರೂ ಡಾರ್ಕ್ ಆಗಿದೆ, ಸ್ವಲ್ಪ ದಿಮ್ ಆಗಿದೆ ಅಂದ್ರೂ ಕೂಡ ನಾವೇನು ಮಾಡ್ಬೋದು, ಈ ಥರ ಲೈನ್ಸ್ಗಳನ್ನು ರಬ್ ಮಾಡ್ಕೋಬೋದು. ಕಾಣಿಸ್ತಾ ಇದೆಯಾ? ಈ ಥರ ನಾವೇನು ಮಾಡ್ಕೋಬೋದು, ಎಡಿಟನ್ನು ಮಾಡ್ಕೊಂಡ್ಬಿಡ್ಬೋದು. ಯಾವುದೇ ಡಾಕ್ಯುಮೆಂಟ್ಸ್ ಇರಲಿ, ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಫೋಟೋಶಾಪ್ ಒಳಗಡೆ ಎಲ್ಲ ಥರ ಕೆಲಸವನ್ನು ಮಾಡ್ಬೋದು. ಓಕೆ, ಅಂದರೆ ಉಪಯೋಗ ಆಗುವಂಥ ಕೆಲಸ, ಅನ್ನೆಸೆಸರಿ ಯಾವುದೋ ಒಂದು ಕೆಲಸ ಮಾಡ್ಕೋದು ಕೂಡಬೇಡಿ. ಓಕೆ, ಹಾಗಾಗಿ ಪ್ರತಿಯೊಂದು ಈ ತರ ಬೇರೆ ಬೇರೆ ಹೊಸ ವಿಡಿಯೋಸ್ಗಳನ್ನ ಮಾಡಿ ಈ ತರ ಭಾರಿ ಯೂಸ್ ಆಗುವಂತ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಒಂದು ಮನವಿ ಏನಪ್ಪಾ ಅಂದ್ರೆ, ಇಷ್ಟೊತ್ತಕ ವಿಡಿಯೋ ನೋಡಿರಿ ಎಲ್ಲಾನು ಕೂಡ ಚಲೋ ಅನ್ಸಿರ್ಬೋದು, ಕೆಲವೊಬ್ಬರಿಗೆ ಕೆಟ್ಟದ್ದು ಕೂಡ ಅನ್ಸಿರ್ಬೋದು, ಕೆಲವೊಬ್ಬರಿಗೆ ಏನಪ್ಪ ಇವರು ಇಷ್ಟೆಲ್ಲ ಓದಾಡ್ತಾರ ಅಂತ ಅನಿಸ್ಬೋದು. ಯಾಕಂದ್ರೆ ನಾನು ಬಂದಿರೋ ದಾರಿನೇ ಈ ತರ ಇದೆ. ಕಲಿಸುವಂತ ಮೆಥಡ್ ಏನಿದೆಯಪ್ಪ ಅಂದ್ರೆ ಎಲ್ಲರಿಗೆ ಆಳವಾಗಿ ಹೋಗ್ಬೇಕು. ಡೈರೆಕ್ಟ್ ಮಾಡಿದ್ರ ಹೋದ್ರ ಈ ತರ ಇರಬಾರ್ದು. ಸ್ವಲ್ಪ ಅನುಭವದಿಂದ ಹೋಗ್ಬೇಕು, ಸಮಾಧಾನದಿಂದ.
ಎಷ್ಟು ಸಮಾಧಾನದಿಂದ ಶಾಂತಿ ರೀತಿಯಿಂದ ಮಾಡ್ತಿರಲ್ಲ ಅಷ್ಟೇ ಟೈಮ್ ಮುಂದೋಗುತ್ತೆ. ಎಷ್ಟು ಗಡಬಡ್ನೆ ಕೆಲಸ ಮಾಡ್ತಿರಲ್ಲ ಅದು ಗಡಬಗಡೆ ಚಟ ಚಟ್ಟತೆ ಹಾರಿ ಬಂದ್ಬಿಡ್ತೀರಿ. ಹಂಗಾಗಿ ಯಾವುದೇ ಇದ್ರು ಸಮಾಧಾನದಿಂದ ಮಾಡಬೇಕು. ಹೆಂಗಪ್ಪ ಅಂದ್ರೆ ಇಸ್ತ್ರಿ ಪೆಟ್ಟಿಗೆ ಇರ್ತದೆ, ಮನ್ಯಾಗ ಇಸ್ತ್ರಿ ಹೊಡಿತಿರ್ತೀರಿ, ಸ್ವಿಚ್ ಹೊಡೆದ ಕೂಡಲೇ ಇಸ್ತ್ರಿ ಹೆಂಗಾಗ್ತದ ಪಟಕ್ನೆ ಕಾವಾಗಿ ಇಸ್ತ್ರಿ ಹೊಡ್ಲಿಕ್ಕೆ ಸ್ಟಾರ್ಟ್ ಆಗ ಸಮಾಧಾನದಿಂದ ಇರ್ತದೆ, ಸಮಾಧಾನದಿಂದ ತಿಳಿತದೆ. ಹಿಂಗಿರ್ಬೇಕು ಯಾವತ್ತು, ಗೊತ್ತಾಗ್ತದ. ಹಾಗಾಗಿ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಈ ತರ ಮಾಹಿತಿಯನ್ನ ಪಡಿತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ.